ಜಾತಿ ಸಮೀಕ್ಷೆಗೆ ವಿಶೇಷ ಚೇತನ ಶಿಕ್ಷಕರನ್ನ ಆಯ್ಕೆ ಮಾಡಿರುವಂತದ್ದು ಶಿಕ್ಷಕರ ಕೋಪಕ್ಕೆ ಕಾರಣ ಆಗಿದೆ. ಹೀಗಾಗಿ ಶಿಕ್ಷಕರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ ಈ ಸಮೀಕ್ಷೆಗೆ ವಿಶೇಷ ಚೇತನರನ್ನ ಬಳಸಿರೋದು, ವಯಸ್ಸಾದವರನ್ನ ಬಳಸಿರೋದು, ಮೆಡಿಕಲ್ ಸಮಸ್ಯೆ ಇರೋರನ್ನ ಬಳಸ್ಕೊಳ್ತಾ ಇರೋದು ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೂಡಲೇ ಇಂಥ ಶಿಕ್ಷಕರನ್ನ ಸರ್ವೆ ಡ್ಯೂಟಿಯಿಂದ ಕೈ ಬಿಡಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಾವಿಯಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಎಡವಟ್ಟನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗಣತಿಯನ್ನ, ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನ ವಿರೋಧಿಸಿ ಬೆಳಗಾವಿಯಲ್ಲಿ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಶಿಕ್ಷಣ ಇಲಾಖೆ ಯಾವ ರೀತಿ ಆಗಿರುವಂತಹ ಎಡವಟ್ಟನ್ನ ಮಾಡಿದೆ ಅನ್ನೋದನ್ನ ಗಮನಿಸಬಹುದು. ಅಂಗವಿಕಲ ಇರ್ಬೋದು, ಗರ್ಭಿಣಿಯರು ಇರ್ಬೋದು, ಜೊತೆಗೆ ಕ್ಯಾನ್ಸರ್ ಪೀಡಿತರ ಅನ್ನ ಈ ಒಂದು ಸರ್ವೆ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಶಿಕ್ಷಕರು ಪ್ರತಿಭಟನೆ ಮಾಡ್ತಿರುವಂತದ್ದು. ಬಹುತೇಕ ತಮ್ಮ ವ್ಯಾಪ್ತಿಯನ್ನ ಮೀರಿ ಬೇರೆ ಕಡೆಗೆ ಇಲ್ಲಿ ನಮ್ಮನ್ನ ಆಯ್ಕೆ ಮಾಡಲಾಗಿದೆ, ಇದು ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ಶಿಕ್ಷಕರು ಏನು ಆಗ್ರಹಿಸಿ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಮ್ಮನ್ನ ಇದರಿಂದ ಕೈ ಬಿಡಬೇಕು, ಸರ್ವೆಯಿಂದ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಸುಮಾರು 31ಕ್ಕೂ ಅಧಿಕ ನಿವೃತ್ತ ಹೊಂದಿರುವಂತಹ ಶಿಕ್ಷಕರನ್ನು ಕೂಡ ಸರ್ವೆಗೆ ಆಯ್ಕೆ ಮಾಡಿದ್ದಾರೆ, ಜೊತೆಗೆ ಸತ್ತವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು ಗಮನಿಸಬಹುದು. ಬಹುತೇಕ ವಯಸ್ಸಾದಂತಹ ಶಿಕ್ಷಕರಿದ್ದಾರೆ, ಗರ್ಭಿಣಿ ಆಗಿರುವಂತಹ ಶಿಕ್ಷಕರು ಇರುವಂತದ್ದು, ಜೊತೆಗೆ ಹ್ಯಾಂಡಿಕ್ಯಾಪ್ಟ್ ಇರಬಹುದು, ವಿಶೇಷ ಚೇತನ ಆಗಿರುವಂತಹ ಶಿಕ್ಷಕರು ಕೂಡ ಇರುವಂತದ್ದು, ಮತ್ತು ಮೆಡಿಕಲ್ ಸಮಸ್ಯೆ ಗಮನಿಸಬಹುದು. ಗರ್ಭಿಣಿ ಮಹಿಳೆಯರ ಜೊತೆಗೆ ಮೆಡಿಕಲ್ ಸಮಸ್ಯೆ ಇರುವಂತಹ ಶಿಕ್ಷಕರನ್ನ ಕೂಡ ಸರ್ವೆ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ. ಇವರು ಹೇಗೆ ಸರ್ವೆಯನ್ನ ಮಾಡ್ತಾರೆ, ಓಡಾಡಕ್ಕೂ ಕಷ್ಟ ಆಗುತ್ತೆ, ಅಂತವರನ್ನ ಕೂಡ ಇಲ್ಲಿ ಸರ್ವೆಗೆ ಆಯ್ಕೆ ಮಾಡಿರುವಂತದ್ದು. ನಮ್ಮ ಜೊತೆಗೆ ಗರ್ಭಿಣಿ ಶಿಕ್ಷಕರಿದ್ದಾರೆ, ಅವರನ್ನ ಕೂಡ ನೇಮಕ ಮಾಡ್ತೀನಿ. ಮೇಡಮ್, ಈಗ ಆಯ್ಕೆ ಆಗಿದ್ದರೆ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ? ಸರ್, ನಾನು ಈಗ 7 ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಸರ್. ತುಂಬಾ ತೊಂದರೆ ಆಗ್ತಿದೆ ದೈಹಿಕವಾಗಿ ನನಗೆ, ಮತ್ತು ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಇದ್ದೀನಿ ಸರ್. ಅದಕ್ಕೆ ನನ್ಗೆ ದೈಹಿಕವಾಗಿ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದಾನೇ ಕ್ಯಾನ್ಸಲ್ ಮಾಡಬೇಕು ಅಂತ ವಿನಂತಿ. ಹೇಳಿದ್ರಿ ಮೇಡಮ್ ಈ ರೀತಿ ಸಮಸ್ಯೆ ಆಯ್ತು? ಹಾ ಸರ್, ನಾನು ಅರ್ಜಿ ಕೊಟ್ಟು ಬಂದಿದ್ದೀನಿ. ಅವರು ತಗೊಂಡ್ಬಿಟ್ಟು ಆಯ್ತು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ BO ಆಫೀಸ್ನಲ್ಲಿ. ಆಮೇಲೆ ಕ್ಯಾನ್ಸಲ್ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಸರ್, ಬಟ್ ಆಗಿಲ್ಲ. ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಸರ್. ಅಮ್ಮ, ನಿಮಗೇನು ಸಮಸ್ಯೆ ಐತ್ರಿ? सर माझं सर्वायकल आणि लंबर हे आहे प्रॉब्लेम आहे सर. 57 ಇಯರ್ಸ್ ಓಲ್ಡ್ ನಾ ನಮಗೆ ನೋವು ಆಗೈತಿ ಸರ್. ಹ್ಯಾಂಡಿಕ್ಯಾಪ್ಟ್ ಇದ್ರೆ ಹೆಂಗೆ ನಿಮ್ಮನ್ನ ಆಯ್ಕೆ ಮಾಡಿದ್ರು? ಸರ್, ನಾವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ ಸರ್. ಮತ್ತು ನಾವು ಆಫೀಸಲ್ಲಿ PH ಅದರ ಸರ್ಟಿಫಿಕೇಟ್ ಎಲ್ಲ ಐತಿ, ಮತ್ತು ಲಿಸ್ಟ್ ಒಳಗೆ ಹೆಸರು ಹಾಕಿದ್ದಾರೆ. ನಾ 85% ನಮ್ದು ಕಾಯಿಲೆ ರೀ, ಮತ್ತು ಕೈ ಒಳಗೆ ರಾಡ್ ಐತಿ ರೀ. ನಾ ಹೆಂಗೆ ಸರ್ವಿಸನ್ನು ಮಾಡೋದು ರೀ, ಅದು ನಮಗೆ ಪ್ರಾಬ್ಲಮ್ ಆಗೈತಿ ಸರ್. ಇದು ಶಿಕ್ಷಕರು ಹೇಳಿದ್ರು, ಒಂದು ಕೈಯಲ್ಲಿ ರಾಡ್ ಇದೆ, ಸಮಸ್ಯೆ ಇದೆ, ವಯಸ್ಸಾದಂತವ್ರು ಇದ್ದಾರೆ. ಇಲ್ಲಿ ಒಂದು ವೇಳೆ ಈ ಗಣತಿ ಸರ್ವೆ ಕಾರ್ಯ ಆಯ್ಕೆ ಆದಂತ ಪಟ್ಟಿಯನ್ನ ಬದಲಾವಣೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಬಂದ್ ಮಾಡದೇ ಇದ್ರೆ ನಾವು ಅನಿವಾರ್ಯವಾಗಿ ಈ ಸರ್ವೆ ಕಾರ್ಯವನ್ನ ಬಿಡ್ತೇವೆ, ಬಹಿಷ್ಕಾರ ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಜಾತಿ ಸಮೀಕ್ಷೆಗೆ ವಿಶೇಷ ಚೇತನ ಶಿಕ್ಷಕರನ್ನ ಆಯ್ಕೆ ಮಾಡಿರುವಂತದ್ದು ಶಿಕ್ಷಕರ ಕೋಪಕ್ಕೆ ಕಾರಣ ಆಗಿದೆ. ಹೀಗಾಗಿ ಶಿಕ್ಷಕರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ ಈ ಸಮೀಕ್ಷೆಗೆ ವಿಶೇಷ ಚೇತನರನ್ನ ಬಳಸಿರೋದು, ವಯಸ್ಸಾದವರನ್ನ ಬಳಸಿರೋದು, ಮೆಡಿಕಲ್ ಸಮಸ್ಯೆ ಇರೋರನ್ನ ಬಳಸ್ಕೊಳ್ತಾ ಇರೋದು ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೂಡಲೇ ಇಂಥ ಶಿಕ್ಷಕರನ್ನ ಸರ್ವೆ ಡ್ಯೂಟಿಯಿಂದ ಕೈ ಬಿಡಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಾವಿಯಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಎಡವಟ್ಟನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗಣತಿಯನ್ನ, ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನ ವಿರೋಧಿಸಿ ಬೆಳಗಾವಿಯಲ್ಲಿ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಶಿಕ್ಷಣ ಇಲಾಖೆ ಯಾವ ರೀತಿ ಆಗಿರುವಂತಹ ಎಡವಟ್ಟನ್ನ ಮಾಡಿದೆ ಅನ್ನೋದನ್ನ ಗಮನಿಸಬಹುದು. ಅಂಗವಿಕಲ ಇರ್ಬೋದು, ಗರ್ಭಿಣಿಯರು ಇರ್ಬೋದು, ಜೊತೆಗೆ ಕ್ಯಾನ್ಸರ್ ಪೀಡಿತರ ಅನ್ನ ಈ ಒಂದು ಸರ್ವೆ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಶಿಕ್ಷಕರು ಪ್ರತಿಭಟನೆ ಮಾಡ್ತಿರುವಂತದ್ದು. ಬಹುತೇಕ ತಮ್ಮ ವ್ಯಾಪ್ತಿಯನ್ನ ಮೀರಿ ಬೇರೆ ಕಡೆಗೆ ಇಲ್ಲಿ ನಮ್ಮನ್ನ ಆಯ್ಕೆ ಮಾಡಲಾಗಿದೆ, ಇದು ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ಶಿಕ್ಷಕರು ಏನು ಆಗ್ರಹಿಸಿ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಮ್ಮನ್ನ ಇದರಿಂದ ಕೈ ಬಿಡಬೇಕು, ಸರ್ವೆಯಿಂದ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಸುಮಾರು 31ಕ್ಕೂ ಅಧಿಕ ನಿವೃತ್ತ ಹೊಂದಿರುವಂತಹ ಶಿಕ್ಷಕರನ್ನು ಕೂಡ ಸರ್ವೆಗೆ ಆಯ್ಕೆ ಮಾಡಿದ್ದಾರೆ, ಜೊತೆಗೆ ಸತ್ತವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದ
ರೀತಿಯಾದಂತಹ ಆರೋಪವನ್ನ ಮಾಡಿರುವಂತದ್ದು ಗಮನಿಸಬಹುದು. ಬಹುತೇಕ ವಯಸ್ಸಾದಂತಹ ಶಿಕ್ಷಕರಿದ್ದಾರೆ, ಗರ್ಭಿಣಿ ಆಗಿರುವಂತಹ ಶಿಕ್ಷಕರು ಇರುವಂತದ್ದು, ಜೊತೆಗೆ ಹ್ಯಾಂಡಿಕ್ಯಾಪ್ಟ್ ಇರಬಹುದು, ವಿಶೇಷ ಚೇತನ ಆಗಿರುವಂತಹ ಶಿಕ್ಷಕರು ಕೂಡ ಇರುವಂತದ್ದು ಮತ್ತು ಮೆಡಿಕಲ್ ಸಮಸ್ಯೆ ಗಮನಿಸಬಹುದು. ಆ ಗರ್ಭಿಣಿ ಮಹಿಳೆಯರ ಜೊತೆಗೆ ಮೆಡಿಕಲ್ ಸಮಸ್ಯೆ ಇರುವಂತಹ ಶಿಕ್ಷಕರನ್ನ ಕೂಡ ಸರ್ವೆ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ. ಇವರು ಹೇಗೆ ಸರ್ವೆಯನ್ನ ಮಾಡ್ತಾರೆ, ಓಡಾಡಕ್ಕೂ ಕಷ್ಟ ಆಗುತ್ತೆ, ಅಂತವರನ್ನ ಕೂಡ ಇಲ್ಲಿ ಸರ್ವೆಗೆ ಆಯ್ಕೆ ಮಾಡಿರುವಂತದ್ದು. ನಮ್ಮ ಜೊತೆ ಈಗ ಗರ್ಭಿಣಿ ಶಿಕ್ಷಕರಿದ್ದಾರೆ, ಅವರನ್ನ ಕೂಡ ನೇಮಕ ಮಾಡ್ತೀನಿ. ಮೇಡಮ್, ಈಗ ಆಯ್ಕೆ ಆಗಿದ್ದರೆ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ? ಸರ್, ನಾನು ಈಗ 7 ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಸರ್. ತುಂಬಾ ತೊಂದರೆ ಆಗ್ತಿದೆ ದೈಹಿಕವಾಗಿ ನನಗೆ, ಮತ್ತು ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಇದ್ದೀನಿ ಸರ್. ಅದಕ್ಕೆ ನನಗೆ ದೈಹಿಕವಾಗಿ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದಾನೇ ಕ್ಯಾನ್ಸಲ್ ಮಾಡಬೇಕು ಅಂತ ವಿನಂತಿ. ಹೇಳಿದ್ರಿ ಮೇಡಮ್ ಈ ರೀತಿ ಸಮಸ್ಯೆ ಆಯ್ತು? ಹಾ ಸರ್, ನಾನು ಅರ್ಜಿ ಕೊಟ್ಟು ಬಂದಿದ್ದೀನಿ. ಅವರು ತಗೊಂಡ್ಬಿಟ್ಟು ಆಯ್ತು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ BO ಆಫೀಸ್ನಲ್ಲಿ. ಆಮೇಲೆ ಕ್ಯಾನ್ಸಲ್ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಸರ್, ಬಟ್ ಆಗಿಲ್ಲ. ಮತ್ತೆ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಸರ್. ಅಮ್ಮ, ನಿಮಗೇನು ಸಮಸ್ಯೆ ಐತ್ರಿ? सर माझं सर्वायकल आणि लंबर हे आहे प्रॉब्लेम आहे. सर 57 ಇಯರ್ಸ್ ಓಲ್ಡ್ ನಾ ನಮಗೆ ನೋವು ಆಗೈತಿ ಸರ್. ಹ್ಯಾಂಡಿಕ್ಯಾಪ್ಟ್ ಇದ್ರೆ ಹೆಂಗೆ ನಿಮ್ಮನ್ನ ಆಯ್ಕೆ ಮಾಡಿದ್ರು ಅಂತ? ಸರ್, ನಾವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ ಸರ್. ಮತ್ತು ನಮ್ಮ ಆಫೀಸಲ್ಲಿ PH ಅದರ ಸರ್ಟಿಫಿಕೇಟ್ ಎಲ್ಲ ಐತಿ, ಮತ್ತು ಲಿಸ್ಟ್ ಒಳಗೆ ಹೆಸರು ಹಾಕಿದ್ದಾರೆ. ನಾ 85% ನಮ್ದು ಕಾಯಿಲೆ ರೀ, ಮತ್ತು ಕೈ ಒಳಗೆ ರಾಡ್ ಐತಿ ರೀ. ನಾ ಹೆಂಗೆ ಸರ್ವಿಸನ್ನು ಮಾಡೋದು ರೀ, ಅದು ನಮಗೆ ಪ್ರಾಬ್ಲಮ್ ಆಗತ್ತೈತಿ ಸರ್. ಇದು ಶಿಕ್ಷಕರು ಹೇಳಿದ್ರು, ಒಂದು ಕೈಯಲ್ಲಿ ರಾಡ್ ಇದೆ, ಸಮಸ್ಯೆ ಇದೆ, ವಯಸ್ಸಾದಂತವ್ರು ಇದ್ದಾರೆ. ಇಲ್ಲಿ ಒಂದು ವೇಳೆ ಈ ಗಣತಿ ಸರ್ವೆ ಕಾರ್ಯ ಆಯ್ಕೆ ಆದಂತ ಪಟ್ಟಿಯನ್ನ ಬದಲಾವಣೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಬಂದ್ ಮಾಡದೇ ಇದ್ರೆ ನಾವು ಅನಿವಾರ್ಯವಾಗಿ ಈ ಸರ್ವೆ ಕಾರ್ಯವನ್ನ ಬಿಡ್ತೇವೆ, ಬಹಿಷ್ಕಾರ ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಜಾತಿ ಸಮೀಕ್ಷೆಗೆ ವಿಶೇಷ ಚೇತನ ಶಿಕ್ಷಕರನ್ನ ಆಯ್ಕೆ ಮಾಡಿರುವಂತದ್ದು ಶಿಕ್ಷಕರ ಕೋಪಕ್ಕೆ ಕಾರಣ ಆಗಿದೆ. ಹೀಗಾಗಿ ಶಿಕ್ಷಕರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾರಣ, ಈ ಸಮೀಕ್ಷೆಗೆ ವಿಶೇಷ ಚೇತನರನ್ನ ಬಳಸಿರೋದು, ವಯಸ್ಸಾದವರನ್ನ ಬಳಸಿರೋದು, ಮೆಡಿಕಲ್ ಸಮಸ್ಯೆ ಇರೋರನ್ನ ಬಳಸ್ಕೊಳ್ತಾ ಇರೋದು ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೂಡಲೇ ಇಂಥ ಶಿಕ್ಷಕರನ್ನ ಸರ್ವೆ ಡ್ಯೂಟಿಯಿಂದ ಕೈ ಬಿಡಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಾವಿಯಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಎಡವಟ್ಟನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಗಣತಿಯನ್ನ, ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನ ವಿರೋಧಿಸಿ ಬೆಳಗಾವಿಯಲ್ಲಿ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಶಿಕ್ಷಣ ಇಲಾಖೆ ಯಾವ ರೀತಿ ಆಗಿರುವಂತಹ ಎಡವಟ್ಟನ್ನ ಮಾಡಿದೆ ಅನ್ನೋದನ್ನ ಗಮನಿಸಬಹುದು. ಅಂಗವಿಕಲ ಇರ್ಬೋದು, ಗರ್ಭಿಣಿಯರು ಇರ್ಬೋದು, ಜೊತೆಗೆ ಕ್ಯಾನ್ಸರ್ ಪೀಡಿತರ ಅನ್ನ ಈ ಒಂದು ಸರ್ವೆ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಶಿಕ್ಷಕರು ಪ್ರತಿಭಟನೆ ಮಾಡ್ತಿರುವಂತದ್ದು. ಬಹುತೇಕ ತಮ್ಮ ವ್ಯಾಪ್ತಿಯನ್ನ ಮೀರಿ ಬೇರೆ ಕಡೆಗೆ ಇಲ್ಲಿ ನಮ್ಮನ್ನ ಆಯ್ಕೆ ಮಾಡಲಾಗಿದೆ, ಇದು ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ಶಿಕ್ಷಕರು ಏನು ಆಗ್ರಹಿಸಿ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ